Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು, ಸಹಾಯ ನಿಮ್ಮದು. ಎಸ್ ನಮಸ್ಕಾರ ವೀಕ್ಷಕರೇ, ಜನನಾಯಕ ಅಪ್ಪು ಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಹೊನ್ನಸ್ವಾಮಿ. ಇವತ್ತು ಸಂಡೂರು ಭಾಗದಲ್ಲಿ ಅನೇಕ ಲಾರಿ ಮಾಲೀಕರಿದ್ದಾರೆ, ಭಾಳಷ್ಟು ಜನ ಡ್ರೈವರ್ಸ್ ಇದ್ದಾರೆ, ಕ್ಲೀನರ್ಸ್ ಇದ್ದಾರೆ. ಇವತ್ತು ಗಣಿಯನ್ನೇ ಅದಿರು ಸಾಗಾಣಿಕೆಯನ್ನು ನಂಬಿಕೊಂಡು ಇವತ್ತು ಎಷ್ಟೋ ಲಾರಿ ಮಾಲೀಕರು ಜೀವನ ಸಾಗಿಸ್ತಕ್ಕಂಥದ್ದು ಒಂದು ಉದ್ದಿಮೆ ನಮ್ಮ ಸಂಡೂರು ಭಾಗದಲ್ಲಿದೆ. ನಾನು ಬದುಕೋರ ಜೊತೆಗೆ ಏನು ನನ್ನ ಜೊತೆ ಇರ್ತಕ್ಕಂಥ ಲಾರಿ ಮಾಲೀಕರಿಗೆ ಅನ್ಯಾಯ ಆಗ್ತಾ ಇದೆ, ಅದ್ರ ಬಗ್ಗೆ ನನಗೂ ಸ್ವಲ್ಪ ಧ್ವನಿ ಎತ್ತಬೇಕು, ನಾನು ಅವರಿಗೆ ನ್ಯಾಯ ಕೊಡಿಸ್ಬೇಕನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಹಲವಾರು ಲಾರಿ ಮಾಲೀಕರಿಗೆ ಬೆನ್ನೆಲುಬಾಗಿ ನಿಲ್ತಕ್ಕಂಥ ಒಬ್ಬ ಯುವಕ ಇವತ್ತು ಹಲವಾರು ಶಾಲೆಗಳಿಗೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಏನು ರ್ಯಾಂಕ್ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗಿರ್ಬೋದು, ಬಡ ವಿದ್ಯಾರ್ಥಿಗಳಿರ್ಬೋದು, ಪುಸ್ತಕಗಳನ್ನು ಬ್ಯಾಗ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು, ಸಹಾಯ ಮಾಡಿರ್ತಕ್ಕಂಥದ್ದು ನೋಡಿ ನನಗೆ ತುಂಬಾ ಆಶ್ಚರ್ಯ ಆಯಿತು. ಯಾಕಂದರೆ ಸಂಘ ಸಂಸ್ಥೆ ಅಥವಾ ಸಮಾಜ ಸೇವಕ ಅಂತ ಏನು ಬೋರ್ಡ್ ಹಾಕ್ಕೊಂಡಿರ್ತಾರೆ ಅಂಥವ್ರು ಮಾಡಿರ್ತಕ್ಕಂಥ ಕೆಲಸಗಳು ನಾವು ನೋಡಿದ್ದೀವಿ. ಆದರೆ ಇವತ್ತು ಒಬ್ಬ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾಗಿ ಇವತ್ತು ನೋಡಿ ಇದರಲ್ಲಿ 10,000 ರೂಪಾಯಿ ಮೊದಲ ಸ್ಥಾನ ಪಡೆದವರಿಗೆ 10,000, ಎರಡನೇ ಸ್ಥಾನ ಪಡೆದವರಿಗೆ 6,000, ಆಮೇಲೆ 5,000 ಮೂರನೇ ಸ್ಥಾನ ಪಡೆದವರಿಗೆ. ಇದು ಆಗಸ್ಟ್ 15ಕ್ಕೆ 74ನೇ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ 10ನೇ ತರಗತಿ ಪಾಸಾದ ವಿದ್ಯಾರ್ಥಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು. ನಿಜವಾಗ್ಲೂ ಹೆಮ್ಮೆ ಅನಿಸ್ತು ಸ್ನೇಹಿತರೆ. ಯಾಕೆಂದರೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ನಾನು ಅಂದ್ಕೊಂಡಿರ್ತಕ್ಕಂಥದ್ದು ಏನು ಛಲ ಅಥವಾ ಏನು ಇವತ್ತು ಲಾರಿ ಮಾಲೀಕರಿಗೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು ಹೆಂಗನ ಮಾಡಿ ಸರಿಯಾಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸುಮಾರಾಗಿ 2019ರಿಂದ ಈ ಹೋರಾಟವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ಇವತ್ತು ಜೈ ಹಿಂದ್ ಲಾರಿ ಮಾಲೀಕರ ಸಂಘ ಕೃಷ್ಣನಗರ. ಇವತ್ತು ನಾನು ಸಂಡೂರು ಭಾಗದ ಕೃಷ್ಣನಗರಕ್ಕೆ ವಿಸಿಟ್ ಮಾಡಿರ್ತಕ್ಕಂಥದ್ದು. ಇವತ್ತು ಒಂದೇ ಒಂದು ವಾಕ್ಯ ಅಂದರೆ ಇಲ್ಲಿ ಏನು ಲಾರಿ ಮಾಲೀಕರಿಗೆ ಆಗಿರ್ತಕ್ಕಂಥ ಅನ್ಯಾಯ ಅಂದರೆ ನಿಗದಿತ ಬೆಲೆ ಸರಿಸಮವಾಗಿ ಬೆಲೆ ಸಿಗಬೇಕು. ಲಾರಿ ಮಾಲೀಕರಿಗೆ ಏನು ಅದಿರು ಸಾಗಣೆ ಮಾಡ್ತಾರೆ ಅಂಥವರಿಗೆ ಸರಿಯಾದ ಮಾರ್ಗದರ್ಶನದಲ್ಲಿ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಅಂತಕ್ಕಂಥ ನೋವಿನಿಂದ ಇವತ್ತಿಗೂ ಕೂಡ ಅವರು ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಅಷ್ಟೇ ಅಲ್ಲ, ಸುಮಾರು 12 ಇಲಾಖೆಗಳಿಗೆ ಅವರು ಅರ್ಜಿಯನ್ನು ಹಾಕ್ತಾರೆ, ಪತ್ರನ ಬರೀತಾರೆ. 12 ಇಲಾಖೆಗಳಿಗೆ ಇದನ್ನು ನೀವು ಸರಿ ಮಾಡಿ, ಲಾರಿ ಮಾಲೀಕರಿಗೆ ತುಂಬ ಅನ್ಯಾಯ ಆಗ್ತಾ ಇದೆ, ಇವತ್ತು ಸರಿಸಮವಾಗಿ ಬೆಲೆ ನಿಗದಿ ಮಾಡಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಇವತ್ತು 12 ಜನಕ್ಕೂ ಕೂಡ ಇವರು ಅರ್ಜಿಯನ್ನು ಕಳಿಸಿರ್ತಕ್ಕಂಥದ್ದು. ನಮಸ್ಕಾರ. ನಾನು 12 ಇಲಾಖೆಗೆ ರಿಜಿಸ್ಟರ್ ಪೋಸ್ಟ್ ಮೂಲಕ ಅರ್ಜಿ ಹಾಕಿದ್ದಕ್ಕೆ ನಮಗೆ ಜಿಲ್ಲಾಧಿಕಾರಿಯಿಂದ ಒಂದು ಮನವಿ ಬಂದಿದೆ, ಪತ್ರ. ಏನಂತ ಸೂಕ್ತ ಕಾನೂನು ಕ್ರಮ ತಗೊಂಡು SCD ರೇಟ್ ಕೊಡಿಸ್ತೆ ಅಂತೇಳಿ ಕೊಟ್ಟಿದ್ದಾರೆ. ಅದಕ್ಕೆ ಅದೇ ಥರ ಈ ಜಿಂದಲ್ ರೇಟ್ ಆಗಿರ್ಬೋದು, ಮಾರ್ಕೆಟ್ ರೇಟ್ ಆಗಿರ್ಬೋದು ಎಲ್ಲ ಜಲ್ದಿ ಕೊಟ್ಟು ನಾನು ಎಲ್ಲರಿಗೂ ಅಧಿಕಾರಿಗಳಿಗೆ ಮನವಿ ಮಾಡ್ತಾಯಿದ್ದೀನಿ, ಆದಷ್ಟು ಸರಿಪಡಿಸ್ರಿ. ಇನ್ನು ಮುಂದಿನ ದಿನದಲ್ಲಿ ಬರ್ತಕ್ಕಂಥದ್ದಿಂದ ಅಕ್ಕಪಕ್ಕ ಫ್ಯಾಕ್ಟ್ರಿ ಕೂಡ ಅದೇ ಥರ ಆದರೆ ನಮ್ಮ ಲಾರಿ ಮಾಲೀಕರು 3 ಡಿಸ್ಟಿಕ್ ಆಗಿರ್ಬೋದು, ಸಂಡೂರು ತಾಲೂಕು ಆಗಿರ್ಬೋದು, ಸಾವಿರಾರು ಲಾರಿಗೆ ಒಳ್ಳೆಯದಾಗೋದಕ್ಕೆ ನಾವು ಅರ್ಜಿ ಮುಖಾಂತರ ಹೋಗ್ತಿದ್ದೀವಿ. ಇದು ಸರಿಪಡಿಸ್ಬೇಕು, ನಮ್ಮ ಕೈ ಮುಗಿದು ಮನವಿ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಹೌದು ಸ್ನೇಹಿತರೆ, ಸಂಡೂರು ಪಟ್ಟಣದ ಕೃಷ್ಣನಗರದಲ್ಲಿನ ಜೈ ಹಿಂದ್ ಮಾಲೀಕರ ಸಂಘದ ಅಧ್ಯಕ್ಷರು ಮತ್ತು ಸಂಸ್ಥಾಪಕರಾದ DF ಸುಬನ್ ಸಾಬ್ ಅವರು ಮಾಧ್ಯಮದೊಂದಿಗೆ ತಮ್ಮ ಹೋರಾಟದ ಅಳಲನ್ನು ತೋಡಿಕೊಂಡರು. 3 ಜಿಲ್ಲೆಗಳಿಂದ ದಿನನಿತ್ಯ ಅದಿರು ನಂಬಿಕೊಂಡು ಬದುಕುತ್ತಿರುವ ಲಾರಿ ಮಾಲೀಕರು ತೀವ್ರ ಸಂಕಷ್ಟದಲ್ಲಿದ್ದಾರೆ. ಟ್ರಾನ್ಸ್ಪೋರ್ಟ್ ಕಂಪನಿಗಳಿಂದ ಲಾರಿ ಮಾಲೀಕರಿಗೆ ಹೆಚ್ಚಿನ ತೊಂದರೆಯಾಗುತ್ತಿದ್ದು
ತಮ್ಮ ಅನುಕೂಲಕ್ಕೆ ತಕ್ಕಂತೆ ದರಗಳನ್ನು ನಿಗದಿ ಮಾಡುತ್ತಿದ್ದಾರೆ. ಕಡಿಮೆ ದರ ನಿಗದಿ ಮಾಡಿ ಲಾರಿ ಮಾಲೀಕರಿಗೆ ಅನ್ಯಾಯ ಮಾಡುತ್ತಿದ್ದಾರೆ. 200 ರೂಪಾಯಿ ರೇಟು ಹೆಚ್ಚಳ ಮಾಡುವಂತೆ ನಾನು ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದೇನೆ. ಗಣಿ ಕಂಪನಿಯವರು ಸ್ವಂತ ಲಾರಿಗಳನ್ನು ಸಾಗಾಣಿಕೆಗೆ ಬಳಸದೆ ಸ್ಥಳೀಯ ಲಾರಿ ಮಾಲೀಕರಿಗೆ ಆದ್ಯತೆ ನೀಡಿ ಸಾಗಾಣಿಕೆ ದರದಲ್ಲಿ ಎಕ್ಸ್ ಇಂಡಿಯಾ ಫ್ಯಾಕ್ಟರಿಯವರು ನಿಗದಿಪಡಿಸಿದ ಬೆಲೆಯನ್ನು ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಹೀಗೆ ಲಾರಿ ಮಾಲೀಕರಿಗೆ ರೇಟ್ ಹೆಚ್ಚಳ ಮಾಡುವುದರ ಬಗ್ಗೆ 12 ಇಲಾಖೆಗಳಿಗೆ ನಾನು ಮನವಿ ಮಾಡಿದರೂ ನನಗೆ ಉತ್ತರ ಸಿಕ್ಕಿಲ್ಲ ಎಂದರು. ಹೊಸಪೇಟೆ, ಬಳ್ಳಾರಿ ಮತ್ತು ಕೊಪ್ಪಳ 3 ಜಿಲ್ಲೆಯಿಂದ ಸುಮಾರು 3,500ರಿಂದ 4,000ದವರೆಗೆ ಲಾರಿಗಳು ಇದ್ದು ಎಕ್ಸ್ ಇಂಡಿಯಾ ಫ್ಯಾಕ್ಟರಿಗೆ ನಿಗದಿಪಡಿಸಿರುವ ಬೆಲೆಯನ್ನು ಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ ಎಂದರು. ಏಕೆಂದರೆ ಈಗಿನ ಪ್ರತಿಯೊಂದು ಲಾರಿಗೆ ಟೈರ್ ಹಾಕಿಸಲು 25,000 ಇತ್ತು, ಈಗ 50,000 ಆಗಿದೆ. ಹೀಗೆ ಲಾರಿಯ ಪ್ರತಿಯೊಂದು ವಸ್ತುವು ದುಬಾರಿಯಾಗಿದ್ದು ಕೊಡುವಂಥ ಬಾಡಿಗೆ ಸಾಕಾಗುತ್ತಿಲ್ಲ. ಪ್ರತಿಯೊಂದು ವಸ್ತುಗಳ ರೇಟು ಜಾಸ್ತಿಯಾಗಿದ್ದು ನೀವು ಸಹ ಲಾರಿ ಮಾಲೀಕರ ಬಾಡಿಗೆ ರೇಟನ್ನು ಹೆಚ್ಚಳಪಡಿಸಬೇಕೆಂದು ಎಲ್ಲ ಮೈನಿಂಗ್ ಸಂಸ್ಥಾಪಕರಿಗೆ ಕೈ ಮುಗಿದು ಮನವಿ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿದರು. ನಮಗೆ ಬೆಂಬಲ ಬೆಲೆಯನ್ನು ಟ್ರಾನ್ಸ್ಪೋರ್ಟ್ ಮಾಲೀಕರು ನೇರವಾಗಿ ಬಂದು ನೀಡಿ ಮೊದಲಿನಂತೆ ಎಲ್ಲ ಲಾರಿಗಳು ಸಾಲಾಗಿ ಹೋಗಲು ಅನುಮತಿ ನೀಡಬೇಕೆಂದು ಎಲ್ಲ ಕಾರ್ಖಾನೆಗಳ ಟ್ರಾನ್ಸ್ಪೋರ್ಟ್ ಮಾಲೀಕರು ನೇರವಾಗಿ ಬಂದು ಬೆಲೆಯನ್ನು ನಿಗದಿಪಡಿಸಬೇಕೆಂದು, ಇದರಲ್ಲಿ ಯಾವುದೇ ಮಧ್ಯವರ್ತಿಗಳು ಇರಬಾರದೆಂದು ಜೈ ಹಿಂದ್ ಮಾಲೀಕರ ಸಂಘ ಕೃಷ್ಣನಗರ ಇವರು ಗಣಿ ಲಾರಿ ಮಾಲೀಕರಿಗೆ ಸೂಕ್ತವಾದ ಬೆಲೆ ನಿಗದಿಪಡಿಸುವಂತೆ ಹೋರಾಟ ಮುಂದುವರಿಸಿದ್ದಾರೆ. DF ಸುಭಾನ್ ಸಾಬ್ ಅವರು ಮೊದಲು ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದು, ಅಧಿಕಾರಿಗಳು ಬೆಲೆ ನಿಗದಿಪಡಿಸುವಂಥದ್ದು ನಮ್ಮ ವ್ಯಾಪ್ತಿಯಲ್ಲಿ ಬರುವುದಿಲ್ಲ, ನೀವು ಕೋರ್ಟ್ ಮುಖಾಂತರ ನೀವು ನ್ಯಾಯವನ್ನು ಪಡೆದುಕೊಳ್ಳಬಹುದು ಎಂದು ಉತ್ತರ ನೀಡಿರುತ್ತಾರೆ. ತದನಂತರ ಸುಭಾನ್ ಸಾಬ್ ಅವರು 9 ಟ್ರಾನ್ಸ್ಪೋರ್ಟ್ಗಳಿಗೆ ಕೋರ್ಟ್ ಮುಖಾಂತರ ಲೀಗಲ್ ನೋಟಿಸ್ ಅನ್ನು ಸಹ ಕಳಿಸಿರುತ್ತಾರೆ. ಸಂಡೂರು ತಾಲೂಕಿನ ಲಾರಿ ಮಾಲೀಕರ ಪರವಾಗಿ ನಾನು ಅನೇಕ ಬಾರಿ ಮನವಿ ಮಾಡಿದ್ದೇನೆ, ಆದರೂ ಕೂಡ ನನಗೆ ಉತ್ತರ ಸಿಗುತ್ತಿಲ್ಲ ಎಂದು ಸುಭಾನ್ ಸಾಬ್ ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ಒಟ್ಟಾರೆಯಾಗಿ ಎಕ್ಸ್ ಇಂಡಿಯಾ ನೀಡುವ ಸೂಕ್ತ ಬೆಲೆ ಆಧರಿಸಿ ಅದೇ ಬೆಲೆಯನ್ನು ನಮಗೆ ನೀಡಿ ಸಮಾನತೆಯನ್ನು ನೀಡಬೇಕೆಂದು ಕೈಮುಗಿದು ಮತ್ತೊಮ್ಮೆ ನಮ್ಮ ವಾಹಿನಿ ಮುಖಾಂತರ ಮನವಿ ಮಾಡಿದರು. ಜೈನ್ ಮಾಲೀಕರ ಸಂಘ ಕೃಷ್ಣನಗರ ಸುಭಾನ್ ಸಾಬ್ ಅಧ್ಯಕ್ಷರು. ಯಾರು ದೂರು ಕಳಿಸಿಲ್ಲ, ಕೇಳಿಲ್ಲ ನ್ಯಾಯ. ಇತ್ತೀಚಿನ ದಿನದಲ್ಲಿ ಏನಾಗಿದೆ, 3 ಡಿಸ್ಟಿಕ್ನಲ್ಲಿ 6,000-7,000 ಲಾರಿಗಳು ಆದವು. ಕೆಲವೊಂದು ಡಿಸ್ಟಿಕ್ 2 ಡಿಸ್ಟಿಕ್ ಪ್ರಕಾರ ನೋಡಿದರೆ ಒಂದು 4,000 ಇರ್ಬೋದು. ಈಗ 3 ಡಿಸ್ಟಿಕ್ ಸೇರಿದರೆ ಒಂದು 7,000 ಲಾರಿ ಆದವು ಸರ್. ಆ ಥರ ಆದಾಗ ಏನಾಗಿದೆ, ಸಮಾನತೆ ಬೇಕಾಗ್ತೈತೆ. ಮುಂದಿನ ದಿನದಲ್ಲಿ ನ್ಯಾಯ ಸಿಗ್ತಾ ಇಲ್ಲ ಅಂತೇಳಿ ನಾವು ಅರ್ಜಿ ಮುಖಾಂತರ ನಾವು ಎಲ್ಲ ಅಧಿಕಾರಿಗಳು ಹಾಕಿದೆ, DC, DSP, RF ಎಲ್ಲ ಹಾಕಿದೆ. ಅವರು ಅದಕ್ಕೆ ಉತ್ತರ ಕೊಟ್ಟರು ಸರ್. ಏನಂತ, ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತೈತೆ, ನೀವು ಕೋರ್ಟ್ನಲ್ಲಿ ಬಗೆಹರಿಸ್ಕೊಳ್ರಿ ಅಂತ ಅಂದಾಗ ನಾವು ಮತ್ತೆ ಹಾಕಿದ್ವಿ ಸರ್. ಅವ್ರಿಗೆ ಲೀಗಲ್ ಟ್ರಾನ್ಸ್ಪೋರ್ಟ್ ಹಾಕಿದ್ದು, ಉತ್ತರ ಕೊಟ್ಟಿಲ್ಲ. ಅಷ್ಟರಲ್ಲಿ TV, ಪೇಪರ್ ಮಾಧ್ಯಮದವ್ರಿಗೆ ಕೂಡ ನಾವು ಹಾಕಿದ್ವಿ ಸರಿಪಡಿಸ್ರಿ ಅಂತೇಳಿ. ನಮಗೆ ಯಾವುದೂ ಉತ್ತರ ಬಂದಿಲ್ಲ ಸರ್. ನಾನು ಇಷ್ಟೆಲ್ಲ ಮಾಡಿದ್ದೀನಿ, ಕೋರ್ಟ್ಲಿಂದ ಲೀಗಲ್ ನೋಟಿಸ್ಗಳಿಗೂ ನನಗೆ ನ್ಯಾಯ ಸಿಗ್ತಾ ಇಲ್ಲ. ಪತ್ರಿಕೆ ಮಾಧ್ಯಮ ಹಾಕಿದ್ರು ನ್ಯಾಯ ಸಿಗ್ತಲ್ಲ. ಅವರು ಯಾವತ್ತು ಮಾರ್ಕೆಟ್ ರೇಟ್ ಕೊಡ್ತಾರೆ, ನಾವು ಕೊಡ್ತೇವೆ ಅಂತ ಅದು ಚರ್ಚೆ ನಡೀತು ಸ್ವಾಮಿ. ಇವಾಗ ಮೊನ್ನೆ ಅದೇ ಥರ ಆಯಿತು. ಈಗ 300 ಅಲ್ಲಿಂದ 350 ರೂಪಾಯಿ ಇರ್ತದೆ ಅನ್ಕಟ್ರಿ, ಅದೇ ಮೈನ್ಸ್ಟ್ರಿಂದ YTGಗೆ. ಮತ್ತು ಇವರು 340 ನಡೀತು, 320 ನಡೀತು, ಇವಾಗ 315 ಹಿಂಗೆ ಆಗ್ತಾಯಿದ್ದಾವೆ. ಅದಕ್ಕೆ ನನ್ನ ಅನಿಸಿಕೆ ಏನಂದರೆ, ಕಾನೂನು ಸುವ್ಯವಸ್ಥೆ ಕಾಪಾಡೋಕ್ಕೆ ನಾನು ಇವೆಲ್ಲ ದೂರು ಕೊಟ್ಟಿದ್ದು. ಮುಂದಿನ ದಿನದಲ್ಲಿ ನಿಂದ್ರಿಸೋದು ಗಾಡಿ ಗೊಂದಲ ಸೃಷ್ಟಿ ಮಾಡಬಾರ್ದು ಅಂತೇಳಿ ನನ್ನ ಅನಿಸಿಕೆಯಿಂದ ನಾನು ಮಾಡ್ತಾಯಿದ್ದೀನಿ ಸರ್, ನಮ್ಮ ಸಂಘಟನೆಯಿಂದ. ಈಗ ನನ್ನ ಅನಿಸಿಕೆ ಏನಂದರೆ, 20-30 ವರ್ಷದಿಂದ ಸಂಘಟನೆಗಳು ಮಾಡ್ಕೊಂತ ಬಂದಿದ್ದಾರೆ ಎಲ್ಲರೂ ಹಿರಿಯರು. ಈಗ ಇವು 300 ಇರ್ತದೆ ತನಕ 20 ರೂಪಾಯಿ ಹಿಂಗೆ ಏರ್ಸ್ಕೊಂತಾನೆ ಒಂದು ಇಷ್ಟು ಅಂತ ನಗದಿ ಸ್ಟಾಪ್ ಆಗಿರ್ತೈತೆ. ಅವ್ರು ಅದೇ ಕೊಟ್ಟರೆ ಮುಗಿದೋಯ್ತು. ಅದು ಕೊಡೋಂಗಿಲ್ಲ, ನಾನು ಅವ್ರು ಹೊಡಿತಾರೆ ಇವ್ರು ಹೊಡಿತಾರೆ ಅಂತ ಕಡಿಮೆ ಮಾಡಿಕಂತ ಲಾರಿ ಮಾಲೀಕರು ಅನ್ಯಾಯ ಆಗ್ತಾಯಿದ್ದಾರೆ ಇಲ್ಲಿ ಎಲ್ಲರೂ ನೋಡೋಕೆ. ಅದಕ್ಕೆ ನನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಗಮನಕ್ಕೆ ಯಾಕೆ ಒಯ್ದೀನಿ ಅಂದರೆ, ಮೊನ್ನೆ ಆಗೋವಾಗ ಅನವತ್ತಕ್ಕೆ ಇದಕ್ಕೆ ಯಾರು ಹೊಣೆ ಆಗ್ತತೆ ಈ ಥರ ಆದರೆ? ನಮ್ಮ ಸಾರ್ವಜನಿಕರ ಸಂಪತ್ತಿದು, ನಮಗೆ ಸುಖ ಇಲ್ಲ ಇಲ್ಲಿ. ಸಾರ್ವಜನಿಕರ ಸಂಪತ್ತು. ಈಗ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಕೂಡ ಅದೇ ಹೇಳೋದು, ಸ್ಥಳೀಯರ್ತಕ್ಕಂಥವರಿಗೆ ಅದ್ರ ಸಾಗಾಣಿಕೆ ಮಾಡೋರು ತೊಂದರೆ ಕೊಡದಂತೆ ಅದ್ರ ಸಾಗಾಣಿಕೆ ಮಾಡಂತ ಹೇಳ್ತಿದಾರೆ. ಇಲ್ಲಿ ಏನು ಮಾಡ್ತಾಯಿದಾರೆ, ಇವ್ರು ಗೊಂದಲ ಸೃಷ್ಟಿ ಮಾಡ್ತಿದಾರೆ. ಇರ್ತಕ್ಕಂಥ ಬಾಡಿಗೆ ಕೊಡ್ತಾ ಇಲ್ಲ, ಇವರು ಮಾರ್ಕೆಟ್ ರೇಟ್ ನಡೆದಿದ್ದು ಬಾಡಿಗೆ ಕೊಡ್ತಾ ಇಲ್ಲ. ಅದಕ್ಕೆ ಹಲವಾರು ಬಾರಿ ನಾವು ಅಧಿಕಾರಿಗಳಿಗೆ ತಿಳಿಸಿದ್ದೀವಿ. ಪತ್ರಿಕೆ ಮಾಧ್ಯಮದ ಆಗಿದೆ, TV ನ್ಯೂಸ್ ಚಾನಲ್ ಆಗಿದೆ,
ನಮಗೆ ಒಂದು DC ಸಾಹೇಬ್ ಕಡೆಯಿಂದ ಒಂದು ಉತ್ತರ ಬಂದಿದೆ, ಸುತ್ತ ಕ್ರಮ ತಗೊಂತೀನಿ ಅಂತೇಳಿ. ಅದು ಎಲ್ಲ ಇಲಾಖೆದವರು, ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಸೇರಿ ನಮಗೆ ಎಸ್ ಇಂಡಿಯಾ ರೇಟು, ಆಮೇಲೆ ಪ್ರತಿಯೊಂದು ಅಲ್ಲಿ ಅಕ್ಕಪಕ್ಕದಲ್ಲಿ ಏನು ಫ್ಯಾಕ್ಟ್ರಿ ನಡೀತೈತೆ ಅದು ನಮಗೆ ಮಾರ್ಕೆಟ್ ರೇಟ್ ಬೇಕು. ಜಿಂದಾಲ್ನವರಿಗೆ ನಾವು 200 ರೂಪಾಯಿ ದರ ಏರಿಸಿವಿ, ಅಂದರೆ ಎಲ್ಲ ಮೈನ್ಸ್ಲಿಂದ ಕೂಡ 200 ರೂಪಾಯಿ ಏರಿಸ್ತಾರೆ ಅಂತೇಳಿ ನಾವು ಕೊಟ್ಟಿವಿ. ಅದು ಕೂಡ ಏರಿಸಿ ನಮಗೆಲ್ಲ ಉತ್ತರ ಬರೋದೈತೆ, ಅದು ಕಾಯಕೈತೀವಿ. ನಾವು ಅಧಿಕಾರಿಗಳ ಮೇಲೆ ಭಾಳ ಗೌರವ. ಇವತ್ತು ಇಷ್ಟೆಲ್ಲ ಹೋರಾಟ ಮಾಡಿದ್ರು ಕೂಡ ನಾನು ಅಧಿಕಾರಿಗಳ ಮುಖಾಂತರ ಅರ್ಜಿ ಹಾಕಿ ಮುಖಾಂತರನೇ ನಾನು ಹೋಗ್ತಾಯಿದ್ದೀವಿ. ಮಾತ್ರ ಗಾಡಿ ನಿಂದ್ರಿಸೋದು ನನಗೆ ಆ ರೇಟ್ ಬೇಕು ಈ ರೇಟ್ ಬೇಕು ಅಂತ ನಾನು ಯಾವತ್ತೂ ನಾನು ಗಾಡಿ ನಿಂದ್ರಿಸಿಲ್ಲ ಸರ್. ಅದು ಹೆಂಗಂದರೆ ಆ್ಯಕ್ಷನ್ ಒಂದು ಮೆಟ್ರಲ್ಲು ಮ್ಯಾನೇಜರಿಗೆ ಹೇಳಿದ್ರೆ ತಳಗೆ ನಿಂದ್ರಿಸಿ ಗಾಡಿಗಳು ಅಂತ. ಅದಕ್ಕೆ ನನ್ನ ಅನಿಸಿಕೆ ಏನೈತಿಲ್ಲ, ಜೈನ್ ಮಾಲೀಕರ ಸಂಘ ಕಡೆಯಿಂದ ನಾವು ಏನು ಹೇಳ್ತಾಯಿದ್ದೀವಿ, ಈಗ DMGಗೆ ಹೆಂಗೆ ನಗದಿ ಒಂದು ರೇಟು ಈ ರೇಟ್ ಐತೆ ಅಂತೇಳಿ ಅವರು ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡ್ತಾಯಿದ್ದಾರೆ ಅದ್ರ ಸಾಗಾಣಿಕೆ. ಅದೇ ಥರ ಮೈನ್ಸ್ ಓನರು, ಮ್ಯಾನೇಜರ್ ಇದಕ್ಕೆ ಸಂಬಂಧಪಟ್ಟಿದ ಇಲಾಖೆದವ್ರು ಎಲ್ಲರೂ ಸೇರಿ ಅವರಿಗೆ ಒಂದು ಹೇಳ್ಬೇಕು ಏನಂತ, ಮಾರ್ಕೆಟ್ ರೇಟ್ ಮೊದಲಿಂದ ಏನು ರೈತರು ಅಕ್ಕಪಕ್ಕದವ್ರು ಮಾಡ್ಕೊಂಬಂದಿದ್ದಾರೆ, ಲಾರಿ ಅಸೋಸಿಯೇಷನು ಹಿರಿಯರು ಏನಂತ ಯಾವ ಟೈಮ್ನಲ್ಲಿ ಎಷ್ಟೆಷ್ಟು ರೇಟ್ ನಿಗದಿಪಡಿಸಿರ್ತಾರೆ, ಅವು ಲೆಟ್ರ್ ಪ್ಯಾಡ್ಗಳು ಇರ್ತಾವೆ, ರೇಟ್ ಇರ್ತತೆ. ಆ ಲೆಟ್ರ್ ಪ್ಯಾಡ್ ಪ್ರಕಾರ ನೀವು ಫ್ಯಾಕ್ಟ್ರಿಗೆ ಹೇಳ್ಬೇಕು. ಇವರು ಟ್ರಾನ್ಸ್ಪೋರ್ಟ್ ಮೂಲಕ ಒಯ್ತಾರಲ್ಲ, ಏನಂತ ಹಳೆಯ ರೇಟ್ ಏನಿರ್ತೈತಲ್ಲ ಆ ಲೆಟ್ರ್ ಪ್ಯಾಡು ಹಾಕಿದ ಮೇಲೆ ನೀವು ಸಡೂಲ್ ಕೊಡ್ರಿ ಅವರಿಗೆ, ಅದ್ರ ಸಾಗಾಣಿಕೆ ಅನುಮತಿ ಮಾಡಿ ಕೊಡ್ಬೇಕು ಮ್ಯಾನೇಜರು ಅದು ಹೇಳ್ಬಿಟ್ರೆ ಹಳೆಯ ರೇಟ್ ಸಿಗ್ತದೆ ನಮಗೆ. ಇಲ್ಲ ಅಂದರೆ ನಮ್ಮ ಮ್ಯಾನೇಜರ್ ಹೇಳಿದ್ರೆ ತಳಾಗ ನಿಂದ್ರಿಸಪ್ಪ ಗಾಡಿ ಅಂದರೆ ನಾವು ಹೆಂಗೆ ಸರ್ ಯಾವ ಥರ ನಿಂದ್ರಿಸಕ್ಕೆ ಬರ್ತೈತೆ? ರೋಡ್ನಲ್ಲಿ ನಿಂದ್ರಿಸಕ್ಕೆ ಏನು ಪ್ಲಾಟು ಎಷ್ಟು ಫುಲ್ ಆದರೂ ಕೂಡ ರೋಡ್ನಾಗ ಬರ್ತಾವೆ, ನಾಳೆ ಏನಾನ ಆದರೆ ಯಾರು ತೊಂದರೆ ಸರ್? ಅದಕ್ಕೆ ಯಾವುದು ನಿಂದ್ರಿಸೋದು ಅವಶ್ಯಕತೆ ಇರೋಂಗಿಲ್ಲ, ಏನು ಮಾತಾಡೋ ಅವಶ್ಯಕತೆ ಇರೋಂಗಿಲ್ಲ. ಮ್ಯಾನೇಜರ್ಗಳು ಹಳೆ ರೇಟ್ ಕೊಟ್ಟು ಅದ್ರ ಸಾಗಾಣಿಕೆ ಮಾಡಂತ ಹೇಳ್ಬಿಟ್ರೆ ಮುಗ್ದೋ ಸರ್. ಅದು ಕೆಲವು ಜನಕ್ಕೆ ಗೊತ್ತಿರೋಂಗಿಲ್ಲ. ನಾವು ಅದಕ್ಕೆ ಕಾನೂನು ಮೂಲಕ ಅವ್ರಿಗೆ ಅರ್ಜಿ ಹಾಕಿದ್ದೀವಿ, ಲೀಗಲ್ ಪ್ರಕಾರ ಅರ್ಜಿ ಹಾಕಿದ್ದೀವಿ. ಅರ್ಜಿದಾರ ಹೆಂಗಂದರೆ ಆಫೀಸರಿಗೂ ನಾನು ಅರ್ಜಿ ಮೂಲಕ ಹೋಗಿದ್ದೀನಿ, ಗೌರ್ಮೆಂಟ್ ಆಫೀಸರ್ಗಳು ಹೋಗಿದ್ದೀನಿ, ರಾಜಕಾರಣಿಗಳು ಮಿನಿಸ್ಟ್ರ್ ಆಗಿರ್ಬೋದು, MP ಆಗಿರ್ಬೋದು. ನಾನು ರಾಜಕೀಯ BJP ಕಾಂಗ್ರೆಸ್ ಅಂತ ದೂರು ಕೊಟ್ಟಿಲ್ಲ ಸರ್, ಕಾನೂನು ಮೂಲಕ ಕೊಟ್ಟಿದ್ದೀನಿ ಸರಿಪಡಿಸಿ ಅಂತೇಳಿ. ಅದು ಮಾಡ್ಬೇಕು ಸರ್. ಅದು ಹೋದರೆ ಪಬ್ಲಿಸಿಟಿ ಆದರೆ ಇವರು BJP ಕಾಂಗ್ರೆಸ್ ಅಂತಾರೆ ಸರ್, ಅದಕ್ಕೆ ನಾನು ಅದೆಲ್ಲ ಮಾಡಿಲ್ಲ ಸರ್. ನಾನು ಕಾನೂನು ಮೂಲಕ ದೂರು ಕೊಟ್ಟಿದ್ದೀನಿ, ನನಗೆ ನ್ಯಾಯ ಸಿಗ್ತತೆ, ನನಗೆ ಭರೋಸೆ ಐತೆ ಸರ್. ಆದಷ್ಟು ಜಲ್ದಿ ಸರಿಪಡಿಸ್ಬೇಕಂತ ನನ್ನ ಅನಿಸಿಕೆ ಸರ್. ಇದೆಲ್ಲ ಕಾನೂನು ಸುವ್ಯವಸ್ಥೆ ಕಾಪಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು ಸರ್. ಅರ್ಜಿ ಮುಖಾಂತರ ಹೋಗ್ತದೆ, ಅದು ನಿಂದ್ರಿಸೋದು, ಲಾರಿ ನಿಂದ್ರಿಸೋದು ಆಗಿನ ಪೂರ್ತಿಗೆ ಸರ್ ಅದು ಸಕ್ಸಸ್ ಆಗಂಗಿಲ್ಲ. ಇದು ಮಾಡ್ಬೇಕಂದ್ರೆ ಅಧಿಕಾರಿಗಳೇ ಮಾಡ್ಬೇಕು, ಅವ್ರು ಸಕ್ಸಸ್ ಸರ್. ನಾವೆಲ್ಲ ಮಾಡೋದು ತಾತ್ಕಾಲಿಕ ಸರ್, ಪರ್ಮನೆಂಟ್ ಆಗಂಗಿಲ್ಲ. ಮ್ಯಾನೇಜರ್ಗಳಿಗೆ, ಮೈನ್ಸ್ ಓನರ್ಗಳಿಗೆ ಒಂದು ಕರೆದು ಒಂದು ಮೀಟಿಂಗ್ ಮಾಡಿ ಮಾರ್ಕೆಟ್ ರೇಟ್ ಏನು ನಡೀತೈತೆ ಆ ರೇಟಿಗೆ ನೀವು ಅದ್ರ ಸಾಗಾಣಿಕೆ ಮಾಡೋ ಟೈಮ್ನಾಗ ಅವರಿಗೆ ಅನುಮತಿ ಕೊಡ್ರಿ, ಅವ್ರಿಗೆ ಸಡೂಲ್ ಅವಾಗ ಕೊಡ್ರಿ ಅಂದ್ಬಿಟ್ರೆ ಮುಗ್ದೋ ಸರ್. ಇಷ್ಟೆಲ್ಲ ಚರ್ಚೆ ಆಗಂಗಿಲ್ಲ, ನಿಂದ್ರಿಸೋದು ಅವೆಲ್ಲ. ಎಷ್ಟು ಇಲಾಖೆಗಳಿಗೆ ತಾವು ಅರ್ಜಿ ಕೊಟ್ಟಿರೋದು? ನಾವು 12 ಮೊದಲಿಂದ ಕೊಟ್ಕೊಂತ ಬಂದೀವಿ. ಒಂದು ಹೆಚ್ಚು ಕಡಿಮೆ 15 ಸಲ ಕೊಟ್ಟಿವಿ ಎಲ್ಲ ಆಫೀಸರಿಗೆ. ಈಗ ಪ್ರೆಸೆಂಟ್ 12 ಜನಕ್ಕೆ ಕೊಟ್ಟಿವಿ ಸರ್. ಎಷ್ಟು ತಿಂಗಳಾಯ್ತು ಕೊಟ್ಟು? ನಾವು 6ನೇ ತಿಂಗಳು 9ನೇ ತಾರೀಕು ಕೊಟ್ಟಿವಿ ಸರ್. ಇಲ್ಲಿಂದ ಬಂದಿರತಕ್ಕಂಥದ್ದು ಆನ್ಸರ್ ಏನು? ಅದೇ ಜಿಲ್ಲಾಧಿಕಾರಿಯಿಂದ ಬಂದಿದೆ, ಸಾಹೇಬ್ರ ಕಡೆಯಿಂದ. ಅದು ಸುತ್ತ ಕ್ರಮ ತಗೊಂತೀವಿ ನಾವು, ಎಸ್ ಇಂಡಿಯಾ ರೇಟ್ ಕೊಡಿಸ್ತೀವಿ ಅಂತ ನಾವು ಆ ಸಾಹೇಬ್ರದ್ದು ಒಂದು ಭರೋಸೆ ಮೇಲೆ ಇದ್ದೀವಿ. ಎಲ್ಲ ಮಾಡ್ತಾರೆ ಅಧಿಕಾರಿಗಳು, ನಿಮಗೆ ನ್ಯಾಯ ಕೊಡ್ತಾರ. ನಾವು ಎಲ್ಲ ಅರ್ಜಿ ಕೊಟ್ಟಿವಲ್ಲ 12 ಇಲಾಖೆಯಿಂದ, ಅವು ಬರ್ತಾವಂತೇಳಿ ಕಾಯಕತ್ತೀವಿ. ಅವ್ರು ಮಾಡಬೇಕು. ಇದು ಲಾರಿ ಮಾಲೀಕರದ್ದು ಭಾಳ ಕಷ್ಟ ಐತೆ. ಇವತ್ತೆಲ್ಲ ರೇಟ್ ಆಗಿದೆ. ಒಂದು 20 ರೂಪಾಯಿ 30 ರೂಪಾಯಿ ಒಂದು ಟನ್ನಿಗೆ ಇವರು ಏರಿಸಿದ್ರೆ ನಮಗೆ ಹಂಗೆಲ್ಲ. ನಾವು 200 ರೂಪಾಯಿ ದರ ಕೇಳಿದ್ದೀವಿ, ನಮಗೆ ಅದು ಎಷ್ಟು ಬರ್ತೈತೆ ಅವರು ಏನು ಅವರೇ ಸುಪ್ರೀಂ. ನಾವು ಏನೇನು ಕಳಿಸಿನಲ್ಲ ಇದರಲ್ಲಿ ಸುಪ್ರೀಂ ಅವರೇ. ಈ ಥರ ಹಿಂಗೈತಂತ ಎಲ್ಲ ನನ್ನ ಬೇಡಿಕೆಗಳಿಗೆ ಸುಪ್ರೀಂ ಅವರೇ, ಸರ್ಕಾರ ಅಧಿಕಾರಿಗಳು, ನಾವಲ್ಲ ಸರ್. ನಾವು ಅರ್ಜಿ ನಾವು ಬೇಡಿಕೆ ಕೇಳೋರು ನಾವು. ಅದಕ್ಕೆ ನೀವೇ ಸುಪ್ರೀಂ ಆಗಿ ನಮಗೆ ನ್ಯಾಯ ದೊರಕಿಸ್ಕೊಡು ಅಂತೇಳಿ ನಾನು ಕಳಿಸಿದ್ದೀನಿ. ಒಳ್ಳೆ ಆಫೀಸರ್ಗಳು ಇದ್ದಾರ, ನಮ್ಮ ಡಿಸ್ಟಿಕ್ನಾಗೂ ಇದ್ದಾರ, ನಮಗೆ ನ್ಯಾಯ ಕೊಡ್ತಾರೆ ಸರ್. ಆಮೇಲೆ ಇರ್ತಕ್ಕಂಥ ಶಾಸಕರಾಗಿರ್ಬೋದು, MP ಸಾಹೇಬರಾಗಿರ್ಬೋದು, ಇವರೆಲ್ಲ ಶಾಂತಿಲಿಂದ ಇದ್ದಾರೆ ಸರ್. ಒಳ್ಳೆಯ MP MLA ಎಲ್ಲ ಒಳ್ಳೆಯದಾರ ಇದ್ದಾರೆ ಸರ್.
ನಾವು ಇವತ್ತಿನವರಿಗೆ ಅವರಿಗೆ ದೂರು ಕೊಟ್ಟಿದ್ದಿಲ್ಲ, ಕೊಟ್ಟಿವಿ, ಒಳ್ಳೇದಾಗ್ತದೆ ಸರ್, ಮಾಡ್ತಾರೆ ಸರ್ ಅವರು. ಸ್ವಲ್ಪ ಲೇಟಾಗಿದೆ, ಆದಷ್ಟು ಜಲ್ದಿ ಮಾಡಂತೇಳಿ ಅವ್ರಿಗೆಲ್ಲರಿಗೆ ಸರ್ಕಾರಕ್ಕೂ ಅಧಿಕಾರಿಗಳಿಗೆ ಮನವಿ ಮಾಡ್ತಾಯಿದ್ದೀನಿ ಸರ್. ಇದು ನಾನು ಕೇಳ್ತಕ್ಕಂಥದ್ದು ಮುಂದಿನ ದಿನದಲ್ಲಿ ಒಳ್ಳೆಯದೇ, ಗೊಂದಲ ಸೃಷ್ಟಿ ಆಗಬಾರ್ದು ಅಂತ ನಾನು ಕೇಳ್ತಾಯಿದ್ದೀನಿ ಸರ್. ಎಲ್ಲರಿಗೂ ನಮಸ್ಕಾರ. ಅಧಿಕಾರಿಗಳಿಗೆ, ಸರ್ಕಾರಕ್ಕೆ, ಇಲ್ಲಿ ಇರ್ತಕ್ಕಂಥ ಅನ್ನಪೂರ್ಣ ಮೇಡಮ್ನವರಿಗೆ, MP ಸಾಹೇಬರಿಗೆ, ಅದೇ ಥರ ಯಾವ ಥರ ನೀವು ಶಾಂತಿ MLA, ಶಾಂತಿ MP ಅಂತ ಏನು ಹೆಸರು ಗಳಿಸಿದ್ರಿ ಈ ಡಿಸ್ಟಿಕ್ನಲ್ಲಿ, ಅದೇ ಥರ ನಮ್ಮ ಕೆಲಸ ಕೂಡ ಈ ನಾವೇನು ಬೇಡಿಕೆ ಕೊಟ್ಟಿವಿ ಎಲ್ಲ ಇಲಾಖೆಗೆ ಮಾತಾಡಿ ನಮ್ಮ ಕೆಲಸ, ನಮ್ಮ ಬೇಡಿಕೆಗಳು ಆದಷ್ಟು ಜಿಲ್ಲಾಧಿಕಾರಿಗಳದ್ದು ಒಂದು ಬಂದಿದೆ, ಎಲ್ಲವೂ ಪುನಃ ನಾವೇನು ಬೇಡಿಕೆ ಕಳಿಸೀವಿ ಎಲ್ಲ ಪೂರ್ಣಗೊಳಿಸಬೇಕಂತೇಳಿ ತಮ್ಮ ಮನವಿ ಮಾಡ್ತಿದ್ದೀನಿ. ಎಲ್ಲ ಸರ್ಕಾರಕ್ಕೆ ಎಲ್ಲರಿಗೂ ನಮಸ್ಕಾರ.